ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಪ್ರಬಂಧ ನೋಡ್ತಾ ಇದೀವಿ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಪ್ರಬಂಧ ನೋಡ್ತಾ ಇದೀವಿ. ಓಕೆನಾ? ಇಲ್ಲಿ ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ ಬರೆದ್ರೆ ಪೂರ್ಣಾಂಕ ಬರುತ್ತಾ? ಇಲ್ಲ. ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳಿರಬೇಕು. ಜೊತೆಗೆ ಸುಂದರವಾದ ಅಕ್ಷರಗಳಿದ್ದಾಗ ಮಾತ್ರ ನಿಮಗೇನಾಗುತ್ತೆ? ಪೂರ್ಣಾಂಕ ಬರುತ್ತೆ. ಓಕೆನಾ? ರೈಟ್. ಪೀಠಿಕೆಯನ್ನು ಪ್ರಾರಂಭ ಮಾಡ್ತಾನವಾ? ಪೀಠಿಕೆ. ಪ್ರತಿ ವರ್ಷ ಆಗಸ್ಟ್ 23ರಂದು ಭಾರತದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಬಾಹ್ಯಾಕಾಶ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತದ ಸಾಧನೆ ಅನನ್ಯವಾದದ್ದು. ಈ ದಿನವು ಯುವ ಜನರಲ್ಲಿ ವಿಜ್ಞಾನ ಮತ್ತು ಬಾಹ್ಯಾಕಾಶದ ಬಗ್ಗೆ ಆಸಕ್ತಿ ಮೂಡಿಸುತ್ತದೆ ಅಂತಕ್ಕಂಥದ್ದು ನಾನು ಪೀಠಿಕೆಯಲ್ಲಿ 4 ಸಾಲಿನೊಳಗೆ ಬರಿತಾ ಇದ್ದೀನಿ. ಹೆಚ್ಚಿನ ಸಮಯ ಇತ್ತ 5 ಅಥವಾ 6 ಸಾಲಿನೊಳಗೆ ಬರಿತಾ ಹೋಗಿ. ಓಕೆನಾ? ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕು, ಯಾವ ರೀತಿಯ ಭಾಷಣ ಬೇಕು ಅಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಮುಂದಿನ ವಿಷಯ ವಿವರಣೆ ಬಗ್ಗೆ ತಿಳಿತಾ ಹೋಗೋಣ. ಓಕೆನಾ? ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗಿದ್ದೀನಿ. ಈಸಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ, ಈಸಿಯಾಗಿ ಮಾರ್ಕ್ಸ್ ಪಡಲಿಕ್ಕೆ ಸಾಧ್ಯ. ಓಕೆ, ಎಸ್. ಮೊದಲನೇ ಪಾಯಿಂಟ್ ನೋಡಿ, ಚಂದ್ರಯಾನ 3ರ ಯಶಸ್ಸು ಇತಿಹಾಸ ಅಂತಕ್ಕಂಥದ್ದು. ಏನಿದೆ ಇತಿಹಾಸ ಅಂತ ನೋಡಿದರೆ, 2023ರ ಆಗಸ್ಟ್ 23ರಂದು ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿಯಿತು. ಈ ಸಾಧನೆ ಮಾಡಿದ ವಿಶ್ವದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿದೆ ಅಂತಕ್ಕಂಥದ್ದು ಇಲ್ಲಿ ಮೊದಲನೇ ಪಾಯಿಂಟ್ ನೋಡ್ತೇವೆ. ಎರಡನೇ ಪಾಯಿಂಟ್, ಶಿವಶಕ್ತಿ ಪಾಯಿಂಟ್. ಶಿವಶಕ್ತಿ ಪಾಯಿಂಟ್. ಚಂದ್ರಯಾನ 3 ಇಳಿದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಗಿದೆ ಅಥವಾ ಹೆಸರಿಡಲಾಗಿದೆ ಅಂತಕ್ಕಂಥ ನೋಡ್ತೇವೆ. ಇದು ಭಾರತದ ವೈಜ್ಞಾನಿಕ ಸಾಧನೆಯ ಹೆಮ್ಮೆಯ ಸಂಕೇತವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಎರಡನೇ ಪಾಯಿಂಟ್ ನಲ್ಲಿ ನೋಡ್ತೇವೆ. ಮೂರನೇ ಪಾಯಿಂಟ್ ನೋಡ್ತಾ ಹೋಗೋಣ. ಎಸ್, ಮೂರನೇ ಪಾಯಿಂಟ್ ನೋಡಿ ಮಕ್ಕಳೇ, ಕಾಣ್ತಾ ಇದೆಯಾ? ಎಸ್, ಯುವ ಜನರಲ್ಲಿ ವಿಜ್ಞಾನದ ಆಸಕ್ತಿ. ಯುವ ಜನರಲ್ಲಿ ವಿಜ್ಞಾನದ ಆಸಕ್ತಿ. ಶಾಲೆ ಕಾಲೇಜುಗಳಲ್ಲಿ ವಿವಿಧ ಸ್ಪರ್ಧೆಗಳು ಹಾಗೂ ಕಾರ್ಯಾಗಾರಗಳನ್ನು ನಡೆಸುವುದು. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ಗಣಿತದ ಬಗ್ಗೆ ಒಲವು ಮೂಡಿಸುವುದು ಇದರ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಅಂತ 4ನೇ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸಮಾಜದ ಮೇಲೆ ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಭಾವ ಹೆಂಗ್ ಬೀರ್ತದೆ ಸಮಾಜದ ಮೇಲೆ ಅಂತಂದ್ರೆ, ಉಪಗ್ರಹಗಳ ಮೂಲಕ ಹವಾಮಾನ ಮುನ್ಸೂಚನೆ, ಕೃಷಿ ಮತ್ತು ಸಂವಹನ ಕ್ಷೇತ್ರದಲ್ಲಿ ಆಗುತ್ತಿರುವ ಅನುಕೂಲಗಳನ್ನು ಜನರಿಗೆ ತಲುಪಿಸುವುದು ಅಂತಕ್ಕಂಥದ್ದು ನೋಡ್ತೇವೆ. ನಂತರ 5ನೇ ಪಾಯಿಂಟ್ ಏನ್ ಕೊಟ್ಟಿದ್ದಾನೆ ಅಂತಕ್ಕಂಥ ನೋಡಿದ್ರೆ, ಭವಿಷ್ಯದ ಯೋಜನೆಗಳು. ಏನಿದೆ ಭವಿಷ್ಯದ ಯೋಜನೆಗಳು ಅಂದ್ರೆ, ಭಾರತವು ಗಗನಯಾನ ಮತ್ತು ಭಾರತೀಯ ಬಾಹ್ಯಾಕಾಶ ನಿಲ್ದಾಣದಂತಹ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಕೈಗೊಳ್ಳುತ್ತಿದೆ. ಈ ದಿನವು ಹೊಸ ಸ್ಫೂರ್ತಿ ನೀಡುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಇಲ್ಲಿ ಕೊನೆಗೆ ನಾವೇನ್ ನೋಡ್ತೇವೆ ಅಂದ್ರೆ, ಉಪಸಂಹಾರವನ್ನು ನೋಡ್ತೇವೆ. ಉಪಸಂಹಾರ ಅಂದ್ರೆ ಏನು ಅಂದ್ರೆ, ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ತಿಳಿಸ್ತಕ್ಕಂಥದ್ದು. ನನ್ನದಾಗಿರ್ತಕ್ಕಂಥ ನನ್ನ ಅಭಿಪ್ರಾಯ 4 ಸಾಲಿನಲ್ಲಿ ತಿಳಿಸ್ತಾ ಹೋಗಿದ್ದೀನಿ. ಹೆಚ್ಚಿನ ಸಮಯ ಇತ್ತ 5 ಅಥವಾ 6 ಸಾಲಿನಲ್ಲಿ ನೀವು ತಿಳಿಸ್ತಾ ಹೋಗಿದ್ದೀನಿ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ. ಓಕೆನಾ? ಇದು ಬರೆದ್ರು ಓಕೆನೆ. ಉಪಸಂಹಾರ. ರಾಷ್ಟ್ರೀಯ ಬಾಹ್ಯಾಕಾಶ ದಿನವು ನಮ್ಮ ವಿಜ್ಞಾನಿಗಳ ಪರಿಶ್ರಮವನ್ನು ಸ್ಮರಿಸುವ ಮಹತ್ವದ ದಿನವಾಗಿದೆ. ಇಲ್ಲಿ ಯುವ ಜನರಲ್ಲಿ ವಿಜ್ಞಾನದ ಆಸಕ್ತಿ ಮತ್ತು ಹೊಸ ಅನ್ವೇಷಣೆಯ ಉತ್ಸಾಹವನ್ನು ಬೆಳೆಸುತ್ತದೆ. ಭಾರತ ಇನ್ನಷ್ಟು ಸಾಧನೆ ಮಾಡಲಿ ಎಂಬುದು ನನ್ನ ಆಶಯವಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ತಿಳಿಸ್ತಾ ಹೋಗಿದ್ದೀನಿ. ಓಕೆನಾ? ಹಾಗಾದ್ರೆ ಈ ಎಲ್ಲಾ ಅಭಿಪ್ರಾಯ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.